ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಸದಸ್ಯರ ನಡುವೆ ಬಿರುಕು ಮೂಡಿದೆ. ಸಮಿತಿಯ ಮಾರ್ಗದರ್ಶಕ ಬದರಿನಾಥ್ ವಿರುದ್ಧ ಕೆಲ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಲ್ಯ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ ಎಂದು ಅಸಮಾಧಾನ ಭುಗಿಲೆದ್ದಿದ್ದು, ಮುಖಂಡರಾದ ಸೈಟ್ ಬಾಬು, ರುದ್ರೇಶ್ ಕುಮಾರ್ ನೇತೃತ್ವದಲ್ಲಿ ಆರ್ಎಸ್ಎಸ್ ಕಚೇರಿಯಲ್ಲಿ ಸಭೆ ಕೂಡ ನಡೆಸಲಾಯಿತು. ಉತ್ಸವ ಕಮಿಟಿ ಮಾರ್ಗದರ್ಶಕ ಬದರಿನಾಥ್ ಭಾಷಣ ಮಾಡದಂತೆ ತಡೆಯಲು ಕೂಡ ಆಗ್ರಹಿಸಲಾಗಿದೆ. ಈ ವೇಳೆ ಎರಡು ಬಣಗಳ ನಡುವೆ ತಳ್ಳಾಟ, ನೂಕಾಟ ಕೂಡ ನಡೆಯಿತು. ಈ ವೇಳೆ ಕಾರ್ಯಕರ್ತರ ಆಗ್ರಹದಂತೆ ಭಾಷಣಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡ ಸೈಟ್ ಬಾಬು, ಗಣಪತಿ ಉತ್ಸವ ಊರ ಹಬ್ಬ, ವೈಯಕ್ತಿಕ ಉದ್ದೇಶಗಳಿಗಲ್ಲ, ಯಾವುದೇ ಒಬ್ಬ ವ್ಯಕ್ತಿಯಿಂದ ವ್ಯವಸ್ಥೆ ಹಾಳಾಗಬಾರದು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಿಂದೂ ವಿರೋಧಿ ಬದ್ರಿನಾಥ್ಗೆ ಇಲ್ಲಿವರೆಗೂ ಬಿಡಬಾರ್ದಾಗಿತ್ತು. ಎಲ್ಲರೂ ಸಮಾಜದನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು. ಎಲ್ಲ ಸಮಾಜದವರು ಈ ರೀತಿ ಇದೊಂಥರ ಹಿಟ್ಲರ್ ಅಧಿಕಾರ ಮಾಡಿ ಹಿಂದೂ ಮಹಾಗಣಪತಿ ಆಚರಣೆಗೆ ಬಂದಿದ್ದು ನಮ್ಮ ಸೈಡ್ ಬಾಬಾದಿಂದ ಮತ್ತು ನಮ್ಮ ಸಂಘ ಪರಿವಾರದ ನಿಸ್ವಾರ್ಥ ಸೇವಕರಿಂದ ಅವತ್ತಿಂದ ಇವತ್ತಿನವ್ರು ನಡ್ಕೊಂಬರ್ತೈತೆ. ನಾವು ಹಿಂದೂ ಮಹಾಗಣಪತಿ ಆಚರಿಸದೆ ಹಿಂದೂ ಸಮಾಜವನ್ನು ಒಗ್ಗೂಡಿಸೋದು ಮತ್ತು ಜಾಗೃತಿ ಮಾಡಿಸೋದು. ಇತ್ತೀಚಿನ ದಿನಗಳೆಲ್ಲ ಅವೆಲ್ಲ ಪದ್ಧತಿಗಳನ್ನು ಮರೆಮಾಚಿ ಅವರು ಹಬ್ಬ ಆಚರಣೆ ಮಾಡ್ತಿದ್ರು. ಹಾಗಾಗಿ ಅಂಥ ವ್ಯಕ್ತಿಗಳನ್ನ ನಾವು ಸಮಿತಿಯಿಂದ ಹೊರಗಿಟ್ಟು ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂಥ ಮತ್ತು ಜಾಗೃತಿ ಮೂಡಿಸುವಂಥ ಅನ್ನೋದಕ್ಕೆ ಇವತ್ತು ಒಗ್ಗಟ್ಟಾಗಿ ಬಂದು ಇವತ್ತು ನಮ್ಮ ಸಂಘ ಪರಿವಾರದ ಹಿರಿಯರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳೆಲ್ಲ ಅವ್ರನ್ನ ಸಂಘ ಪರಿವಾರದ ಒಳಗೆ ಇಟ್ಕೊಂಡ್ರೆ ಮತ್ತು ಮುಂದೆ ಹಿಂದೂ ಸಮಾಜನೇ ಉತ್ತರ ಕೊಡಬೇಕಾಗ್ತದೆ. ಇದರಿಂದ ಗಣಪತಿ ಮಾಡಿಕೊಂಡು 7 ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ನಡೆಸಿದೆ. ಇಂದಿನ ಕೆಲವು ದಿನಗಳಲ್ಲಿ ಬದ್ರಿನ ಒಂದು ವರ್ಷ ಅಧ್ಯಕ್ಷ ಮಾಡಬೇಕು ಅಂದರು, ಅದಕ್ಕೂ ಒಪ್ಕೊಂಡ್ವಿ. ಇನ್ನೊಂದು ವರ್ಷ ಅವನನ್ನೇ ಮಾಡಬೇಕು ಅಂತೇಳಿ ವಿಠಲು ಪ್ರಭುಜಲೆಲ್ಲ ಅವರು ಒಂದು ಗ್ರೂಪ್ ಮಾಡ್ಕೊಂಡ್ರು. ನಾವು ಹೇಳಿದ್ವಿ ಈ ಥರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದಾದರೆ ನಾವು ಇರೋದಿಲ್ಲ ಅಂತೇಳಿ ಅವತ್ತು ವಾಪಸ್ ಹೋದ್ವಿ. ಹಾಗೆ ಕಾಲಕ್ರಮೇಣ ಪ್ರತಿ ವರ್ಷ ಯಾರು ಅಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರೋ ಅವ್ರನ್ನೆಲ್ಲ ತೆಗಿತಾ ಹೋದ್ರು. ಉದ್ದೇಶ ಅದು ಊರಿನ ಹಬ್ಬ ಆಗಿರ್ಬೇಕು ಅನ್ನೋದು ಬಿಟ್ಟರೆ ಯಾವುದೇ ವೈಯಕ್ತಿಕ ಯಾವುದೇ ದೇಶಗಳಿಲ್ಲ. ಅಂತರನ್ನ ತೆಗೆದು ಇಡೀ ಊರಿನ ಜನ ಎಲ್ಲರೂ ಸೇರಿ ಹಿಂದೂಗಳು ಹರ್ಷವಾಗಿ ಹಬ್ಬ ಮಾಡೋ ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಬ್ಬ ವ್ಯಕ್ತಿಯಿಂದ ಈ ವ್ಯವಸ್ಥೆ ಕೆಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ